ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿಂದ ಮನೆಯೆಲ್ಲ ಸ್ವಲ್ಪ ಘಾಟ್ ಆಗಿತ್ತು. ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿ ಸ್ವಲ್ಪ ಕೆಲಸ ಇತ್ತು ಅಂತ. ಗೈಸ್ ಇವಾಗ ಎಂತ ಅಂದ್ರೆ ಮಾವಿನಕಾಯಿ ತೊಕ್ಕು ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್ಸ್. ಹಪ್ಪಳ ಮಾಡಬೇಕು ಅಂತ ಹೇಳಿ ನಮ್ಮ ಅಜ್ಜಿ ಬೆಳಗ್ಗೆನೆ ಕಲ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಮೆಣಸಿನ್ಕಾಯಿ ಹಾಕಿದ್ರಿಂದ ಮನೆ ಎಲ್ಲ ಸ್ವಲ್ಪ ಘಾಟ್ ಆಗಿತ್ತು. ಮಾತಾಡ್ಬೇಡ, ನಾನೇ ಕೈಯಾಗ ಮುಟ್ಟಿಲ್ಲ. ಎಷ್ಟಾಕೈತೇನ ಇದು ಸೋಡಾ ಇಷ್ಟೊಂದು ಹಾಕೋಣ. ಜೋರಾಗಿ ಹೇಳಿ ಕೇಳ್ಸಲ್ಲ. ದೊಡಮಂಗ ಹೇಳಿದ್ ದೊಡಮ ನೀನ್ ತಗೊಂಡಾರಂತಿತ್ತು. ಅವ್ರ ಮಗ ಹುಡುಕ್ತಾವನಲ್ಲಿ. ಸೀತಾ ಮಾತೆ ಏನೋ ಅಂತೆ. ಅಲ್ಲ, ನಾನು ನಮ್ಮ ಅಮ್ಮಗೋಸ್ಕರ ಅಪದಿ ಬರ್ತಾ ಇದ್ದೀನಿ. ಆಂಜನೇಯ ಸೀತಾ ಮತ್ತೆಗೋಸ್ಕರ ಬೆಟ್ಟನೇ ಎತ್ಕೊಂಡ. ನಾವೀಗ ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿ ಸ್ವಲ್ಪ ಕೆಲಸ ಇತ್ತು ಅಂತ ಸಿಟಿಗೆ ಹೋಗ್ತಾ ಇದ್ದೀವಿ. ರಜಕ್ಕೆ ಅಂತ ಊರಿಗೆ ಬಂದಿದ್ವಲ್ಲ, ಅದಕ್ಕೆ ನಮ್ಮ ಅಜ್ಜಿ ಮೂಗು ಜಾಸ್ತಿ ಬಲ್ತ್ಬಿಟ್ರೆ ಜಾಸ್ತಿ ನೋವಾಗುತ್ತೆ ಚುಚ್ಚಬೇಕಾದ್ರೆ ಅಂತೇಳಿ ಹೀಗೆ ಚುಚ್ಚಿಸ್ತೀನಿ ಅಂತ ಕರ್ಕೊಂಡೋದ್ರು. ನನಗೆ ಕಿವಿನೂ ಇನ್ನೊಂದು ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇಯರಿಂಗ್ ಹಾಕ್ಕೊಬೇಕು, ಅದು ಚುಚ್ಚಿಸ್ಕೊಂಡಂತ ಆಸೆ ಇತ್ತು. ಅದಕ್ಕೆ ಅದನ್ನು ಚುಚ್ಚಿಸ್ತೀನಿ. ಮೂಗು ಕಿವಿ ಎರಡು ಒಂದೇ ಸಲ ಬಿಡೋಣ ಚುಚ್ಚಿ ಅಂತ ಕರ್ಕೊಂಡೋದ್ರು. ನೋಡಿದ್ರಲ್ಲ ಮಿಕ್ಸ್ ಮಾಡಾಕಿದ್ರೆ ಕಮ್ಮಿ ಆಗುತ್ತೆ. ನೀಟಾಗಿ ಕಾಡನ ಒರೆಸ್ಲಿ, ಹೂವು ಟಚ್ ಮಾಡಿಸ್ಕೊಡಿ. ನೆವೆ ಆದಾಗ ಬಿಸಿಲು ಒರೆಸ್ಕೊಂಡ್ರೆ ನೆವೆ ಕಮ್ಮಿ ಆಗುತ್ತೆ. ಕಿವಿ ಮೂಗು ಚುಚ್ಚಿಸ್ಕೊಂಡು ಆಟೋ ಹತ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ನಮ್ಮ ಮನೆಗೆ ಬರ್ತಾ ದಾರಿಲಿ ಅಲ್ಲಿ ಒಂದೆರಡು ಗಸಗಸೆ ಮರ ಇತ್ತು ಅಂದ್ಬಿಟ್ಟು ನಮ್ಮಮ್ಮ ನನ್ನ ತಮ್ಮ ಗಸಗಸೆ ಹಣ್ಣು ಕಿತ್ಕೋತಾ ಇದ್ರು. ಗೈಸ್ ಇವಾಗ ಎಂತ ಅಂದ್ರೆ ನಾವು ಬೆಳಗ್ಗೆ ಏನಾದ್ರು ಹಪ್ಪಳಕ್ಕೆ ಹಸಿಟ್ ಎಲ್ಲ ಕಲಸಿ ಚಚ್ಚಿ ಉಂಡೆ ಮಾಡಿದ್ವಲ್ವಾ, ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಅದು ಎಲ್ಲ ನೆನೆದಿದೆ ಹಸಿಟ್ಟು. ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಅರಿದ್ರೆ ಮತ್ತೆ ನಾಳೆ ಅರಿಯಕ್ಕೆ ಸರಿ ಹೋಗುತ್ತೆ. ಇವಾಗ ಸ್ವಲ್ಪ ಅರಿತಾ ಇದ್ದೀನಿ. ನಮ್ಮಮ್ಮ ಎಷ್ಟೊತ್ತವರೆಗೂ ಒತ್ತುತ್ತಾ ಇದ್ರು. ಈಗ ನನ್ನ ತಮ್ಮ ಬಂದ ಒತ್ತಕ್ಕೆ ಅವನು ಒತ್ತುತ್ತಾನೆ. ನಮ್ಮಮ್ಮ ಅರಿತಾರೆ, ನಾನು ಅರಿತೀನಿ. ಆಮೇಲೆ ನಮ್ಮ ಅಜ್ಜಿ ಅರಿತಾ ಇದ್ರು. ಈಗ ಸ್ವಲ್ಪ ಅರ್ದಿರೋದನ್ನ ಒಣಗಾಕೋದಕ್ಕೆ ಹೋಗಿದ್ದಾರೆ. ನೋಡಿ ನಮ್ಮ ಅಜ್ಜಿ
The next day. ನಾನು ಬೆಳಗ್ಗೆ ಎದ್ದು ಕಂಡುಬಿಟ್ರೆ ನಮ್ಮಮ್ಮ ನಮ್ಮ ಅಜ್ಜಿ ಕುತ್ಕೊಂಡು ಹಪ್ಪಳ ಹರಿತಾ ಇದ್ರು. ಇನ್ನೇನೆಲ್ಲ ಆಗಿ ಹೋಗಿತ್ತು, ಎಲ್ಲ ಮುಗಿಸ್ಬಿಟ್ಟಿದ್ರು. A few moments later. ಮಾವಿನಕಾಯಿ ತೊಕ್ಕು ಮಾಡಿದ್ದಾರೆ. ತೊಕ್ಕು ಚೆನ್ನಾಗಿದ್ಯಾ ನೀನು ಮಾಡಿರೋದು? ನೀನೀಗ ನೀನೇ ಹೇಳ್ಕೊಂಬಿಡು. ಬೇಡ ಬೇಡ. ನೋ ಟೇಸ್ಟ್ ಮಾಡು. ನೋ ಪಾಪ ತೊಕ್ಕೆ ಹೆಂಗೈತೆ ಏನು ಸ್ವಲ್ಪ ತೊಕ್ಕೆ ತಿನ್ನು, ಟೇಸ್ಟ್ ನೋಡ್ಬೇಲ್ವಾ? ನನಗೆ ಸ್ವಲ್ಪ ಎದ್ದು ಬರೋಕ್ಕಷ್ಟೇ, ಅಲ್ಲೇ ಹೋಗೋಕ್ಕಾಗಲ್ವಾ? ಖಾಲಿ ತಿರ್ಗಾ ಬಂದು ಇಟ್ಕೊಳ್ಳೋದು ನಾನೇ. ಇವಳಿಗೆ ಜಾಸ್ತಿ ಬೇಕು ತಿನ್ನಕ್ಕೆ. ಒಂದೊಂದ್ಸರಿ 3 ಹಪ್ಪಳ ತಗೋತಾಳೆ ತಿನ್ನಕ್ಕೆ. ಎಲ್ಲ ತಿನ್ನೆ. 2 hours later. ಇಲ್ಲೇನೋ ನೀರು, ಇಲ್ಲೇ ಇಲ್ವ ನೀರು? ನೋಡ್ರಿ ಇವ್ರು ನನ್ನ ಪಾತ್ರೆ ತೊಳಿಸ್ತವ್ರೆ. ನನ್ನ ಕೈಯಲ್ಲಿ ಅಷ್ಟು ಟೇಸ್ಟ್ ಇದೆ ಅಂತ ಇನ್ನೊಂದ್ಸಲ ಪಾತ್ರೆಲ್ಲೇ ಟೇಸ್ಟ್ ಗೊತ್ತೈತೆ. ನೋಡು ಈ ಪಾತ್ರೆ ತೊಳೆಯೋದು ಹೇಳ್ಕೊಡ್ತೀನಿ. ಫಸ್ಟ್ ನೀರ್ ಹಾಕಿ ಕೈಯ ಕಳ್ಳಾಡ್ಸು, ನೀರ್ ಹಾಕ್ಬಿಟ್ಟು ಅಲ್ಲಾಡ್ಸ್ ಸಿಗ್ತಾ ಇದೆಯಾ? ಆಮೇಲೆ ಹಿಂದಗಡೆ ನೀರ್ ಹಾಕ್ಬೇಕು. ಅದು ತೊಳೆದಿದ್ದೀನಿ ಹೇಗಾಗಿ ಎದೋಗ್ತೀನು. ಬಾಕ್ಸ್ ನಾನು ಊಟ ತಗೊಂಡೋಗೋದು ಇವು ಅದು ತಿಂತೀಯಾ? ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.